ನನಗನ್ಸುತ್ತೆ ನಮಗೆ ಅಷ್ಟು ಬೇಗ ಗೊತ್ತಾಗಿದೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಕ್ರಿಸ್ ಎವೆನ್ಸ್ ಅವರು ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡಬಹುದು ಅಂತ. ಆ್ಯಂಡ್ ನೀವು ಅಂದ್ಕೊಂಡಂಗೆ ಆ ಕ್ಯಾರೆಕ್ಟರ್ ಬಂದು ಕ್ಯಾಪ್ಟನ್ ಅಮೆರಿಕಾ ಕೂಡ ಅಲ್ಲ, ಕ್ಯಾಪ್ಟನ್ ಹೈಡ್ರಾ ಕೂಡ ಅಲ್ಲ. ಸೊ ನಿಮ್ಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ನಾವಿಲ್ಲಿ ಮಾರ್ವೆಲ್ನ ಪ್ರತಿಯೊಂದು ಲೀಕ್ಸ್ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ನೀವು ಮಾರ್ವೆಲ್ ಫ್ಯಾನ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಲಾಸ್ಟ್ ವೀಕ್ ಒಂದು ದೊಡ್ಡ ಅಪ್ಡೇಟ್ ಬಂತು ದಟ್ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಗೆ ಕ್ರಿಸ್ ಎವೆನ್ಸ್ ಮತ್ತೆ ಏಲಿ ಆಟ್ವೆಲ್ ಅವರು ವಾಪಸ್ ಬರ್ತಿದ್ದಾರೆ ಅಂತ. ಏಲಿ ಆಟ್ವೆಲ್ ಅವರು ವಾಪಸ್ ಏಜೆಂಟ್ ಕಾರ್ಟರ್ ಆಗಿ ಮತ್ತೆ ಕಾಣಿಸ್ಕೊತಾರೆ. ಆದರೆ ಕ್ರಿಸ್ ಎವೆನ್ಸ್ ಅವರು ಮಲ್ಟಿಪಲ್ ರೋಲ್ ಪ್ಲೇ ಮಾಡೋ ಚಾನ್ಸ್ ಇದೆ. ಸೊ ಅವೆಂಜರ್ಸ್ ಎಂಡ್ ಗೇಮ್ ಮೂವಿಯಲ್ಲಿ ಕ್ಯಾಪ್ಟನ್ ಅಮೆರಿಕಾ ಎಲ್ಲ ಸ್ಟೋನ್ಸ್ ವಾಪಸ್ ಇಟ್ಟು ಅವ್ನ ಪರ್ಸನಲ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಕ್ಯಾಪ್ಟನ್ ಅಮೆರಿಕಾ ಪೋಸ್ಟ್ಗೆ ರಿಟೈರ್ಮೆಂಟ್ ಕೊಟ್ಟು ಅವ್ನ ಪರ್ಸನಲ್ ಲೈಫ್ನ ಪೆಗಿ ಕಾರ್ಟರ್ ಜೊತೆಗೆ ಸ್ಪೆಂಡ್ ಮಾಡಬೇಕು ಅಂತ ಹೋದ. ಆದರೆ ಅವೆಂಜರ್ಸ್ ಎಂಡ್ ಗೇಮ್ ಮುಗಿದ ಮೇಲೆ ಇಲ್ಲಿವರೆಗೂ ನಮಗೆ ಕನ್ಫರ್ಮೇಷನ್ ಇಲ್ಲ ಕ್ಯಾಪ್ಟನ್ ಅಮೆರಿಕಾ ಅಥವಾ ಸ್ಟೀವ್ ರಾಜರ್ಸ್ ಏನಾದ ಅಂತ. ಕೆಲವೊಬ್ರು ಹೇಳ್ತಾರೆ ಸ್ಟೀವ್ ರಾಜರ್ಸ್ ಮೂನಲ್ಲಿ ಇದ್ದಾನಂತ, ಆದರೆ ಅದಕ್ಕೂ ಕೂಡ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಸೊ ಮೇ ಬಿ ನಮಗೆ ಇಲ್ಲಿ ಒಂದು ಲೀಕ್ ಸಿಕ್ಕಿರಬಹುದು. ಸೊ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಸ್ಟೀವ್ ರಾಜರ್ಸ್ ಮತ್ತೆ ವಾಪಸ್ ಓಲ್ಡ್ ಮ್ಯಾನ್ ರಾಜರ್ಸ್ ಆಗಿ ಬರೋ ಚಾನ್ಸಸ್ ಇದೆ. ಸೊ ಕಾಮಿಕ್ಸ್ ಅಲ್ಲೂ ಕೂಡ ನಾವು ಓಲ್ಡ್ ಮ್ಯಾನ್ ರಾಜರ್ಸ್ನ ನೋಡಿದ್ದೀವಿ. ಸೊ ಕಾಮಿಕ್ಸ್ ಅಲ್ಲಿ ಸ್ಟೀವ್ ರಾಜರ್ಸ್ ಬಾಡಿಯಲ್ಲಿ ಸೂಪರ್ ಸೋಲ್ಜರ್ ಸಿರಮ್ ವರ್ಕಿಂಗ್ ನಿಂತೋಗುತ್ತೆ ಆ್ಯಂಡ್ ಅದರಿಂದ ಅವ್ನ ಏಜ್ ಆಗಿ ಮುದ್ಕ ಆಗ್ತಾನೆ. ಸ್ಟೀವ್ ರಾಜರ್ಸ್ ಮತ್ತೆ ಅವನ ವೈಫ್ ಆರಾಮಾಗಿ ಲೈಫ್ನ ಎಂಜಾಯ್ ಮಾಡ್ಕೊಂಡಿರುವಾಗ ಅದೇ ಟೈಮಲ್ಲಿ ಅಮೆರಿಕಾ ಅಲ್ಲಿ ಡರ್ಟಿ ಪಾಲಿಟಿಕ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಎಲ್ಲರೂ ರೆಡ್ ಸ್ಕಲ್ನ ಸೇವಿಯರ್ ಅಂತ ಕರೀತಾ ಇರ್ತಾರೆ. ಆಗ ಸ್ಟೀವ್ ರಾಜರ್ಸ್ ಅದನ್ನ ಡಿಫೆಂಡ್ ಮಾಡೋಕೆ ಹೋಗ್ತಾನೆ. ಆದರೆ ಅವನಿಗೆ ಮೊದಲಿನ ಥರ ಆ ಸ್ಟ್ರೆಂತ್ ಇರಲ್ಲ. ಅದಕ್ಕೆ ಸ್ಟೀವ್ ರಾಜರ್ಸ್ ಲೂಕ್ ಕೇಜ್ ಜೊತೆಗೆ ರಾಫ್ಟಿಗೆ ಹೋಗ್ತಾನೆ ಆ್ಯಂಡ್ ಅಲ್ಲಿ ಲೂಕ್ ಕೇಜ್ಗೆ ಸೂಪರ್ ಸೋಲ್ಜರ್ ಸಿರಮ್ ಸಿಗುತ್ತೆ ಆ್ಯಂಡ್ ಆ ಸಿರಮ್ನ ಸ್ಟೀವ್ ರಾಜರ್ಸ್ಗೆ ಕೊಟ್ಟು ಸ್ಟೀವ್ ರಾಜರ್ಸ್ ಮೊದಲಿನ ಥರ ಆಗ್ತಾನೆ. ಸೊ ಇಲ್ಲಿ ನನ್ನ ಥಿಯರಿ ಏನಂದರೆ ಅರ್ತ್ 616ನ ಸ್ಟೀವ್ ರಾಜರ್ಸ್ ಎಲ್ಲೂ ಕೂಡ ಹೋಗಿಲ್ಲ, ನಮ್ಮ ಜೊತೆಗೆ ಇದ್ದಾನೆ, ಆದರೆ ಅಂಡರ್ ಕವರ್ ಆಗಿ. ಸ್ಟೀವ್ ರಾಜರ್ಸ್ ಅಂಡರ್ ಕವರ್ ಆಗಿ ಅವ್ನ ಲೈಫ್ನ ಎಂಜಾಯ್ ಮಾಡ್ಕೊಂಡು ಇದ್ದಾನೆ. ಆದರೆ ಯಾವಾಗ ಡಾಕ್ಟರ್ ಡೂಮ್ ನಮ್ಮ ಯೂನಿವರ್ಸ್ಗೆ ಬಂದು ಡಿಸ್ಟ್ರಾಯ್ ಮಾಡೋಕೆ ಹೋಗ್ತಾನೋ ಆಗ ಸ್ಟೀವ್ ರಾಜರ್ಸ್ ಮತ್ತೆ ವಾಪಸ್ ಸೂಪರ್ ಸೋಲ್ಜರ್ ಸಿರಮ್ ತಗೊಂಡು ವಾಪಸ್ ಲೀಡ್ ಮಾಡಬಹುದು. ಸೊ ಈ ಥರ ನಾವು ಓಲ್ಡ್ ಮ್ಯಾನ್ ರಾಜರ್ಸ್ನ ಮತ್ತೆ ಕ್ಯಾಪ್ಟನ್ ಆಗಿ ನೋಡಬಹುದು. ಆದರೆ ಇಷ್ಟೇ ಅಲ್ಲ, ಕ್ರಿಸ್ ಎವೆನ್ಸ್ ಅವರು ಇದೇ ಮೂವಿಯಲ್ಲಿ ಒಂದು ಈವಿಲ್ ವೇರಿಯಂಟ್ ಆಗಿ ಕೂಡ ಕಾಣಿಸ್ಕೊತಾರೆ. ಆ್ಯಂಡ್ ಈ ಈವಿಲ್ ವೇರಿಯಂಟ್ ಡಾಕ್ಟರ್ ಡೂಮ್ ಜೊತೆಗೇ ಇರ್ತಾನೆ. ಆ್ಯಂಡ್ ಇದು ಬೇರೆ ಯಾರೂ ಅಲ್ಲ, ನೊಮ್ಯಾಡ್ ಒಂಥರ ಬ್ಯಾಟ್ಮನ್ ಆಫ್ MCU. ನೊಮ್ಯಾಡ್ ಸೀರೀಸ್ ಆ್ಯಕ್ಚುಲಿ ನಮಗೆ ಅವೆಂಜರ್ಸ್ ಎಂಡ್ ಗೇಮ್ ಮೂವಿ ಆದ್ಮೇಲೆ ಸಿಗಬೇಕಾಗಿತ್ತು. ಈ ಸೀರೀಸ್ನ ಪ್ರೊಡ್ಯೂಸರ್ ಆಗಿ ಸ್ಕಾರ್ಲೆಟ್ ಜೊಹಾನ್ಸನ್ ಅಂದರೆ ನಮ್ಮ ಬ್ಲ್ಯಾಕ್ ವಿಡೋ ಫಿಕ್ಸ್ ಆಗಿದ್ರು. ಸೀರೀಸ್ನ ಪ್ಲಾಟ್ ಬಂದು ಕ್ಯಾಪ್ಟನ್ ಅಮೆರಿಕಾ ಆ ಸ್ಟೋನ್ಸ್ನ ಏನು ಮಾಡ್ದ ಮತ್ತು ಅವನ ಪರ್ಸ್ನಲ್ ಲೈಫ್ ಈಗ ಹೇಗಿದೆ ಅಂತ ನಾವು ತಿಳ್ಕೊತಾ ಇದ್ರಿ. ಆದರೆ ಈ ಸೀರೀಸ್ ಕ್ಯಾನ್ಸಲ್ ಆಯಿತು. ಸೊ ಕಾಮಿಕ್ಸಲ್ಲಿ ನೊಮ್ಯಾಡ್ ಕ್ಯಾರೆಕ್ಟರ್ ಸ್ವತಃ ಕ್ಯಾಪ್ಟನ್ ಅಮೆರಿಕಾನೇ ಆಗೋದು. ಸೊ ಆಗ ಸ್ಟೀವ್ ರಾಜರ್ಸ್ಗೆ ಗೊತ್ತಾಗುತ್ತೆ ಪೊಲಿಟಿಷಿಯನ್ಸ್ಗಳೇ ಟೆರರಿಸಮಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಆಗ ಸ್ಟೀವ್ ರಾಜರ್ಸ್ ಎಡ್ವರ್ಡ್ ಫರ್ಬಲ್ ಆಗಿ ನೇಮ್ ಇಟ್ಕೊಂಡು ನೊಮ್ಯಾಡ್ ಅಂತ ಸೂಪರ್ ಹೀರೋ ಆಗಿ ಬರ್ತಾನೆ. ನೊಮ್ಯಾಡ್ ಅಂದರೆ ಮ್ಯಾನ್ ವಿತೌಟ್ ಕಂಟ್ರಿ. ನೊಮ್ಯಾಡ್ ಯಾವ ಕಂಟ್ರಿಗೂ ಕೂಡ ವರ್ಕ್ ಮಾಡಲ್ಲ ಅಂತ. ಆದರೆ ಈ ನೊಮ್ಯಾಡ್ ಕ್ಯಾರೆಕ್ಟರ್ನ ನಾವು ಇನ್ನು ಈವಿಲ್ ವರ್ಷನ್ ಆಗಿ ನೋಡ್ತೀವಿ. ಜೊತೆಗೆ ಈ ಮೂವಿಯಲ್ಲಿ ನಾವು ಕ್ಯಾಪ್ಟನ್ ಅಮೆರಿಕಾ ವರ್ಸಸ್ ನೊಮ್ಯಾಡ್ ಫೈಟ್ ಸೀನ್ ನೋಡಿದ್ರು ಶಾಕ್ ಆಗಲ್ಲ. ನನಗನ್ಸೋ ಪ್ರಕಾರ ಡಾಕ್ಟರ್ ಡೂಮ್ ಎಲ್ಲ ಯೂನಿವರ್ಸಿಂದ ಸ್ಟ್ರಾಂಗ್ ವಿಲನ್ನ ಇಟ್ಕೊಂಡು ಒಂದು ದೊಡ್ಡ ಟೀಮ್ನ ಬಿಲ್ಡ್ ಮಾಡ್ತಿರಬಹುದು. ಸೊ ಈಗ ನೊಮ್ಯಾಡ್ ಮತ್ತೆ ಓಲ್ಡ್ ಮ್ಯಾನ್ ರಾಜರ್ಸ್ ಈ ಎರಡು ಗ್ರೇಟೆಸ್ಟ್ ಕ್ಯಾರೆಕ್ಟರ್ನ ನಾವು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ನೋಡ್ತೀವಿ. ಮಾರ್ವೆಲ್ ಅವರಂತೂ ಈ ಮೂವಿನ ಸರಿಯಾಗಿ ಕುಕ್ ಮಾಡ್ತಿದ್ದಾರೆ. ಸೊ ನೋಡೋಣ ಇನ್ನ ಏನೇನು ಅಪ್ಡೇಟ್ ಸಿಗುತ್ತೆ ಅಂತ. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.